ದ್ರವ್ಯದ ಕಣಗಳ ಲಕ್ಷಣಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಒಂದನೇದು, ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ಎರಡನೇದು, ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಮೂರನೇದು, ತಾಪ ಹೆಚ್ಚಿದಂತೆ ದ್ರವ್ಯದ ಕಣಗಳ ಚಲನಶಕ್ತಿ ಕೂಡ ಹೆಚ್ಚುತ್ತದೆ. ಅದೇ ರೀತಿ ನಾಲ್ಕನೇದು ಸ್ನೇಹಿತರೆ, ದ್ರವ್ಯದ ಕಣಗಳ ಮಧ್ಯೆ ಸಾಕಷ್ಟು ಅವಕಾಶ ಕಂಡುಬರುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 1 ಮತ್ತು 2, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 2 ಮತ್ತು 4, ಆಪ್ಷನ್ ಡಿ 1, 2, 3, 4. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮೇಲಿನ ಎಲ್ಲವೂ ಕೂಡ 4 ಪಾಯಿಂಟ್ಗಳು ಕೂಡ ಈ 4 ಲಕ್ಷಣಗಳು ಕೂಡ ಕಂಡುಬರ್ತವೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ, ದ್ರವ್ಯದ ಸ್ಥಿತಿ ಎಷ್ಟು? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ 5 ಸ್ನೇಹಿತರೆ. 5 ದ್ರವ್ಯದ ಸ್ಥಿತಿಗಳು. ಅದು ಯಾವಪ್ಪ ಅಂತಂದರೆ ನೋಡ್ಕೊಳ್ಳಿ ಸ್ನೇಹಿತರೆ, ಘನ, ದ್ರವ, ಅನಿಲ, ಪ್ಲಾಸ್ಮಾ ಮತ್ತು ಬೋಸ್-ಐನ್ಸ್ಟೀನ್ ಸಾಂದ್ರೀಕೃತ ದ್ರವ್ಯ. ಈ 2 ಪ್ರಶ್ನೆಯನ್ನು ಸ್ನೇಹಿತರೆ 9ನೇ ತರಗತಿಯ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ, ಪ್ರಶ್ನೆಗಳು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.